ಚಾನಲ್ ಕೂಡ ನಮ್ಮದೇ ಗೈಸ್, ಸೊ ಮರಿಬಾರ್ದು. ನಾನು ಮಾತಾಡ್ಬೇಕಂತ ಎಲ್ಲ ತಿರ್ಗ್ಸೋದು. ಯಾಕೆ ಮನೆ ಇಲ್ಲಿ ಬಂದು ಹಿಂಗೆ ಕಾಯ್ತಿದ್ಯಾ? ಯಾರು ಗೊತ್ತಾ ಗೈಸ್, ಅದೇ ಟಿಂಪಲ್ ಕ್ವೀನ್ ಹಿಂಗು ಫಸ್ಟ್ ಟೈಮ್ ಬಿಡೋ ತಿಂತಾರದು. ಹಿಂಗೆ ತಿನ್ನೋದಾ? ಬಾಯ್ ಬಾಯ್ ಕಣೋ, ನೋಡ್ಬಿಟ್ಟು ಬಾಯ್ ಮಾಡ್ತೀರಾ? ನಾನು ರೆಡ್ ಸ್ಕ್ವೇರ್ ಅದು ಪೊಲೀಸ್ ನೋಡಿದ ತಕ್ಷಣ ಒಂದ್ಸತಿ ಇಳಿದ್ಬಿಟ್ಟು ನಡ್ಕೊಂಡು ಬ್ಲಾಗ್ ಮಾಡಕ್ ಧೈರ್ಯ ಬಂತು. ಹೋಗ್ತಾ ಆಗಿರ್ತಾರೆ, ಬಟ್ BPSL ಮಾತ್ರ ಬೇರೆನೇ ಲೆವೆಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಡಿ ಆಗ್ತಿದ್ದೀನಿ. ಸೊ ಐಮ್ ಜಸ್ಟ್ ಶೋಯಿಂಗ್ ಹೇಗೆ ನಾನು ಮೇಕ್ ಓವರ್ ಮಾಡ್ಕೊತೀನಿ, ಅಂದರೆ ನನ್ನ ಮೇಕಪ್ ಹೇಗೆ ಮಾಡ್ಕೊತೀನಿ ಅಂತ ಅಷ್ಟೇ. ಇದನ್ನು ನೀವು ನೋಡ್ಬೋದು ಇವತ್ತು. ಫಸ್ಟ್ ಥಿಂಗ್ ಪ್ರೈಮರ್ ಫೌಂಡೇಶನ್. ಪ್ರೈಮರ್ ಆದಮೇಲೆ ಫೌಂಡೇಶನ್ ಹಚ್ಕೊಂಡೆ, ಅದು ರೆಕಾರ್ಡ್ ಆಗಿಲ್ಲ ಗೈಸ್. ಇದು ಕೂಡ ನಮ್ಮದೇ ಗೈಸ್, ಸೊ ಮರಿಬಾರ್ದು. ಕಾಂಟೋರ್ ಗೈಸ್, ಮೆಬೆಲಿನ್ದು ಇದು, ಓಕೆನಾ? ಕಾಂಟೋರ್ ಒಂಚೂರು ಲೈಟಾಗಿ ಹಚ್ಕೊಳ್ಳಿ ಗೈಸ್. ಐನೋ ಭೂತ ಥರ ಕಾಣಿಸ್ತಿದೆ, ಲೈಟ್ ಬೀಳ್ತಿದೆ ಮುಖಕ್ಕೆ, ಅವಾಗ ಕರೆಕ್ಟಾಗಿ ಕಾಣಿಸ್ತಿದೆ. ಎಲ್ಲಿ ಬ್ಲೆಂಡ್ ಮಾಡಿದ್ದೆ ಚೂ ಶೇಪ್ ಕೊಟ್ಕೊಬಿಡ್ತೀನಿ ಐಬ್ರೋ ಹತ್ರ ಮಾತ್ರ. ಈಗ ಕಾಂಪ್ಯಾಕ್ಟ್ ಹಚ್ತಿದ್ದೀನಿ ಗೈಸ್, ಅದು ಫಿಟ್ ಮೀದು. ಕ್ರೀಸ್ ಆಗಬಾರ್ದು ಅಂತ ಈ ಪಾರ್ಟ್ ಮಾಡ್ತಿದ್ದೀನಿ ಕಣ್ಣತ್ರ. ಪಿಂಕ್ ಮಾಡ್ಕೊಳ್ಳೋಣ ಗೈಸ್. ಫಸ್ಟು ಲಿಪ್ ಬಾಮ್ ಹಚ್ಕೋತೀನಿ ಗೈಸ್. ಇದು ಎಲ್ಲದಕ್ಕಿಂತ ಮುಂಚೆ ಹಚ್ಕೊಳ್ಳಿ ಆಯ್ತಾ? ವಾಟ್? ಐಲೈನರ್ ಹಾಕೊಳ್ಳೋ ಸಮಯ ನನಗೆ ತುಂಬ ಕಷ್ಟವಾದ ಸಮಯ ಗೈಸ್. ಆಲ್ ರೆಡಿ ಆಗಾಯ್ತು. ಹೈಲೈಟರ್ ಹಚ್ಕೊಬಿಡೋಣ. ದಿಸ್ ಕಲರ್ ಮೆಬಿಲಿಂದು ಈ ಕಲರ್ ಹಚ್ತಿದ್ದೀನಿ. ಲಿಪ್ಸ್ಟಿಕ್ ವಿಲ್ ಬಿ ದ ಗರ್ಲ್ಸ್ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಗಿರತ್ತೆ ಗೈಸ್. ಲಾಸ್ಟ್ ಲಿಪ್ ಗ್ಲಾಸ್ ಹಚ್ಕೊಬಿಡೋಣ. Guys, I just want to show you guys. See? 3, 2, 1. How it is looking good. ಹಾಗೆ ಒಂದು ಜುಮ್ಕ ಇಯರಿಂಗ್ ಹಾಕ್ಕೊಂಡೆ, ಆಮೇಲೆ ಬೊಟ್ಟು ಇಟ್ಕೊಂಡೆ. ಹೆಂಗೆ ಗೊತ್ತಾ ಗೈಸ್, ಬೊಟ್ಟು ಅಲ್ಲಿಗೆ ಹೋಗೋಷ್ಟಕ್ಕೆ ಬಿದ್ದೋಗಿತ್ತು. ಚೆನ್ನಾಗಿದೆಯಾ ಗೈಸ್? ಹೀಗೆ ರೆಡಿ ಆದಮೇಲೆ ನನ್ನ ಫ್ರೆಂಡ್ ಬಂದಿಲ್ಲ. ಸರಿ, ಇವಾಗ ಫಸ್ಟು ಇದು ತೊಗೊಂಡ್ಬಿಡೋಣ, ಆಮೇಲೆ ನಮ್ಮ ಫ್ರೆಂಡ್ ಮದುವೆಗೆ ಗಿಫ್ಟ್ ತೊಗೊಳಕ್ಕೆ ಬಂದಿದ್ವಿ, ಇಬ್ಬರು ಸೇರಿ ಗಿಫ್ಟು ಕೂಡ ತೊಗೊಂಡ್ವಿ. ಅಷ್ಟೊತ್ತಿಗೆ ಛತ್ರ ರೀಚ್ ಆದ್ವಿ ಗೈಸ್. ಸಕ್ಕದ ಕಾಣ್ತಿದೆ ನೋಡಿ. ಫೋನ್ ನಿನ್ನ ಹತ್ರ ಇದೆ ನಂದು? ಹಾಂ, ನನ್ನ ಹತ್ರನೇ ಇದೆ. ಇದೇ ಗ್ಯಾಪಲ್ಲಿ ಸ್ಟಿಕ್ಕರ್ ಬಿತ್ತು ಗೈಸ್. ಹಾಯ್ ಗೈಸ್, ದಿಸ್ ಇಸ್ ಮೋನಿಕಾ, ದೀಸ್ ಆರ್ ಮೈ ಫ್ರೆಂಡ್ಸ್. ನಾನು ಮಾತಾಡ್ಬೇಕಂತ ವ್ಲಾಗಲ್ಲಿ ಧೈರ್ಯ ಕೊಡ್ತಿದ್ದಾನೆ. ಇಂದು ಫ್ರೆಂಡ್ ಇರಬೇಕು ಗೈಸ್ ಅಷ್ಟೇ. ಇವಾಗ ಊಟ ಮಾಡಿಬಿಟ್ಟು ಕಾಲ್ ಮಾಡ್ತೀನಿ. ಫೋನ್ ಎತ್ತಿದ ತಕ್ಷಣ ಬ್ಯಾಕ್ಗ್ರೌಂಡ್ ಸೌಂಡ್. ಏನು ಹೇಳು? ಏನು ಹೇಳು? ಏ ಅಲ್ಲ, ಫುಲ್ ಹೇಳು. ಏನು ಸೆಂಟೆನ್ಸ್ ಹೇಳು ಫುಲ್ಲು. ತಿನ್ನೋಷ್ಟರಿಗೆ, ನಾವು ತಿನ್ನೋಷ್ಟರಿಗೆ, ಮನೆಗೆ ಹೋಗೋಷ್ಟರಿಗೆ ಆಗ್ಬಿಡುತ್ತೆ ಟೈಮ್ ಗೈಸ್. ನಮ್ಮ ಮನೆಯಿಂದ ಕಾಲ್ ಮಾಡ್ತಾರೆ, ಇಬ್ರು ಮನೆಯಿಂದ. ಏನಕ್ಕಂದ್ರೆ ನೋಡಿ ಗೈಸ್, ಎಲ್ಲ ತಿರ್ಗ್ಸೋದು ಗೈಸ್. ಏನು ಗೊತ್ತಾ ಗೈಸ್, ಈ ಮದುವೆಗೆ ಬಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಬೇಕು ಊಟಕ್ಕೆ ಅಂದರೆ
ಈ ಥರ ಫುಲ್ ಶೆಕೆ ಆಗುತ್ತೆ. ಅವಾಗಿಂದ ಒರೆಸ್ಕೊತಿದ್ದೀವಿ, ಆದರೂ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಹಾಂ ನೋಡಿ ನೋಡಿ, ಒರೆಸ್ಕೋ. ಯಾಕೆ ಮನೆ ಇಲ್ಲಿ ಬಂದು ಹಿಂಗೆ ಕಾಯ್ತಿದ್ಯಾ? ಹೇಳು ಹೇಳು. ಪ್ರೋಮೋ ನೋಡಿದ್ದೆ, ಹೇಳು. 15 ಸೆಕ್ಷನಲ್ಲಿ ಮಾಡ್ತಿದ್ದಲ್ಲ ಪ್ರೋಮ, 2 ಸೀರಿಯಲ್ ಮಾಡ್ದ ಅವನು. ಈಗ ಮರ್ತೇ ಹೋಗ್ಬಿಟ್ಟಿದ್ದೀನಿ ಇವಾಗ ನಾನು. ಯಾರು ಗೊತ್ತಾ ಗೈಸ್? ಅದೇ ಟಿಂಪಲ್ ಕ್ವೀನ್, ಕಿಂಗು ಟಿಂಪಲ್ ಕಿಂಗ್ ಸಿದ್ಧಾರ್ಥ್ ಇದಾರಲ್ಲ, ಅಗ್ನಿಸಾಕ್ಷಿ ಹೀರೋ. ಹಿಂಗೆ ಗೈಸ್ ನಾವು ಮಾತಾಡ್ಕೊಂಡಿರ್ತಿದ್ವಿ ಸ್ಕೂಲ್ ಟೈಮ್ಸಲ್ಲಿ. ಅದೇ ಲೈಫಲ್ಲಿ ಮಾಡಿ ಬರೀ ಇದೆ ಸೀರಿಯಲ್ ನೋಡ್ಕೊಳ್ಳೋದು. ಇದು ಇವಳು. ಈಗ ಊಟ ಮಾಡೋ ಟೈಮ್ ಆಯ್ತು ಗೈಸ್. ಹಿಂಗಿದೆ ಹೆಂಗಿತ್ತು ಊಟ? ಗೈಸ್ ಇದು ಚೆನ್ನಾಗಿ ನೋಡಿ. ಫಸ್ಟ್ ಟೈಮ್ ಬಿಡೋ ತಿಂತಿರೋದು. ಹಿಂಗೆ ತಿನ್ನೋದಾ? ಹಿಂಗೆ ತಿನ್ನೋದಾ? ಒಂದು ಬೇಕಾದ್ರು ಹಿಂಗೆ. ಹಾಂ ಓಕೆ. ಊಟ ಮಾಡಾದ್ಮೇಲೆ ಇನ್ನೇನು ಗೈಸ್ ನಿಂತ್ಕೊಂಡು ಮಾತಾಡ್ತಿದ್ವಿ, ಗಾಸಿಪ್ ಮಾಡ್ತಿದ್ವಿ, ಎಲ್ಲರೂ ಮೀಟ್ ಆಗ್ತಿದ್ವಿ. ನಮ್ಮ ಅಮ್ಮಗೆ ಏನಾದ್ರು ಹೇಳ್ಬಿಟ್ರೆ ಎಲ್ಲ ಆಯ್ತವ್ರಮ್ಮ ಅಂತ. ಬಾಯ್. ನನ್ನ ಫ್ರೆಂಡಿಗೆ ನಾಳೆ ಎಕ್ಸಾಮ್ ಇತ್ತು ಗೈಸ್, ಅದಕ್ಕೆ ಪಾಪ ಹೊರಟೋದ್ಲು. ಹಾಯ್ ಮಾಡು ನನ್ನ ಬ್ಲಾಗುಗೆ. ಬಾ, ನನ್ನ ಔಟ್ಫಿಟ್ ತೋರಿಸಿ ಹಂಗೆ. ಒಂದು ನಿಮಿಷ ಅಷ್ಟೇ ಅಷ್ಟೇ. ಬಾಯ್ ಬಾಯ್ ಆಂಟಿ. ಗಾಡಿ ಇದೆ ಆಂಟಿ, ನಾನು ಹಾಂ ಬಾಯ್ ಕಣೋ. ನೋಡ್ಬಿಟ್ಟು ಬಾಯ್ ಮಾಡ್ತೀರಾ? ಖುಷಿ ಆಯ್ತು. ನಮ್ಮ ಖೋಖೋ ಕ್ಯಾಪ್ಟನ್ನು, ಕಬಡ್ಡಿ ಕ್ಯಾಪ್ಟನ್ನು, ಇಲ್ಲೇ ಅವರೆಲ್ಲ ಬ್ಲಾಗ್ ಮಾಡ್ತಿರೋರು. ಎಷ್ಟಿದ್ದೇಕಾಗಲ್ಲ. ಗೈಸ್ ಇವರು ಗ್ರೀನ್ ಸ್ಕ್ವಾಡು, ನಾನು ರೆಡ್ ಸ್ಕ್ವಾಡ್ ಗೈಸ್. ಆಪೋಸಿಟ್, ಡೆಡ್ ಆಪೋಸಿಟ್. ಓ ಡೆಡ್ ಆಪೋಸಿಟ್. ಈ ತರ ಸಿಗ್ಬೇಕು ಒಂಥರ ಚೆನ್ನಾಗಿರುತ್ತೆ. ಎಸ್ ಗೈಸ್, ಹಿಂಗೆ ಹೋಗ್ತಿದ್ರೆ ರೋಡಲ್ಲಿ ಅದು ಹುಡುಗಿರು ಇಷ್ಟೊತ್ತಲ್ಲಿ ಹೋಗೋದು ಅಪ್ಪ, ನಮ್ಮ ಬರೀ ನಮ್ಮ ಫ್ರೆಂಡ್ಸ್ ಮದುವೆಗೆ ಇಷ್ಟೊತ್ತಲ್ಲೆಲ್ಲ ಬಿಡೋದು ಅನ್ಸುತ್ತೆ ಗೈಸ್. ಇಲ್ಲಾಂದ್ರೆ ಸತ್ರು ಬಿಡಲ್ಲ, ಇಲ್ಲಾಂದ್ರೆ ಸತ್ರು ಬಿಡಲ್ಲ. ಮನೆಗಳಲ್ಲಿ 5 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ. ಕರೆಕ್ಟ್. ಮನೆ ಮಾಡ್ಬಿಡ್ತಾರೆ. ಆಹಾ, ಈ ಕತ್ಲಲ್ಲಿ ಹಿಂಗೆ ಹೋಗೋಕ್ಕೆ ಪುಣ್ಯ ಮಾಡಿದ್ವಿ ಗೈಸ್. ಸ್ಕೂಲ್ ಟೈಮಲ್ಲೆಲ್ಲ ಇದೇ ಥರ ಹೆಲ್ಮೆಟ್ ಹಾಕೊಂಡಿರಲ್ಲ ಓಡಿಸ್ತೀವಿ ಗೈಸ್ ಗಾಡಿನ. ಟ್ರಿಪಲ್ಸ್ ಎಲ್ಲ ಹಾಕೊಂಡು ಸೈಕಾಗಿ ತಿರ್ತಾ ಇದ್ವಿ. ಅದು ಪೊಲೀಸ್ ನೋಡಿದ ತಕ್ಷಣ ಒಂದ್ಸತಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗೋದು ನಾವೆಲ್ಲ ಮಾಡಿದ್ವಿ. ಕ್ರೇಜ್ ಇತ್ತು. ನಮ್ಮ ಪಿ ಟಿ ಸರ್ ಸಿಕ್ಕಿದ್ರು ಇವತ್ತು. ಜಸ್ಟ್ ಟ್ರಸ್ಟ್ ಮೀ, ಎಷ್ಟು ಖುಷಿ ಆಯಿತು ಅಂದ್ರೆ, ಮೈ ಗಾಡ್ ಅಷ್ಟು ಖುಷಿ ಆಯಿತು. ನಂಗೆ ಬ್ಲಾಗ್ ಮಾಡೋಕ್ಕೆ ಧೈರ್ಯ ಬಂತು ಗೈಸ್ ನನ್ನ ಫ್ರೆಂಡಿಂದ. ನೋಡಿ ಇಲ್ಲೇ ಇದ್ದಾಳೆ. ಮಾಡಿ ಎಲ್ಲ ಮಾಡ್ತಾರೆ. ಅದೇ ಅದೇ ಇದೀನಿ, ಬಟ್ ಸ್ಟಿಲ್ ಒಂಥರ ಪಬ್ಲಿಕ್ ಕಾನ್ಶಿಯಸ್ ಅಂದ್ರೆ. ಒಂಥರ ಆಲ್ರೌಂಡರ್ ತರ. ಹಾಂ ಹೆಂಗೆ ಅಂದ್ರೆ ಹಾಂ ಈ ಕಡೆ ಓದೋದ್ರಲ್ಲಿ ಟಾಪರು, ಸ್ಪೋರ್ಟ್ಸ್ ಅಲ್ಲಿ ಕ್ಯಾಪ್ಟನ್, ಈ ಕಡೆ ಡ್ಯಾನ್ಸ್ ಆಕ್ಟಿಂಗ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಓ ವಾವ್ ಗೈಸ್, ಹೊಗಳತಿದ್ದಾರೆ ಕೇಳಿಸ್ಕೊಳ್ಳಿ. ಆಮೇಲೆ ಮತ್ತೆ ಡ್ರಾಯಿಂಗ್ ಮಿಸ್ ಮಾಡ್ಬಿಟ್ಟೆ ಗೈಸ್. ಇದು ಗೈಸ್ ಲೈಫ್, ಸ್ಕೂಲ್ ಲೈಫೇ ಬೆಸ್ಟ್ ಗೈಸ್. ಹೌದು, ಅದರಲ್ಲೂ ಒಬ್ರು ಮದ್ವೆ ಆಗಿ ಹೋದ್ರು ನೆಕ್ಸ್ಟ್ ಅಷ್ಟೇ. ಇನ್ನು ಸಿಗಲ್ಲ ಅವ್ರು ನಮ್ಮ ಕೈಗೆ. ಅಷ್ಟೇ ಮತ್ತೆ ಮುಗಿತು ಕತೆ, ಅಷ್ಟೇ ಸಿಗಲ್ಲ. ಇನ್ನು ಬರೀ ಎಲ್ಲ ಮದ್ವೆಗಳಿಗೆ ಸಿಗ್ತಾರೆ ಅಷ್ಟೇ. ಹಂಗೆ ಹೋಗೋದು. ಒಳ್ಳೆ ಊಟ, ಚೆನ್ನಾಗಿ ದುಡ್ಡು ಮಾಡಬೇಕು ಗೈಸ್ ಲೈಫಲ್ಲಿ. ಸ್ಯಾಮ್ಸಂಗ್ ಮೀರ್ ಹೇಳ್ತಾರಲ್ಲ ಹಂಗೆ. ಅವ್ರ ಫ್ಯಾನು ಗೈಸ್. ಸೊ ಅವ್ರ ಫೇಮ್ ತಗೋತಿಲ್ಲ, ಅವ್ರ ಫ್ಯಾನು, ಅದಕ್ಕೆ ಹೇಳ್ತೀವಿ ಸ್ಯಾಮ್ ಫ್ಯಾನ್ ಗೈಸ್. ಗೈಸ್ ರೂಟ್ ಗೊತ್ತಿಲ್ದಿರ ಹೋಗ್ತಾ ರೂಟ್ ಗೊತ್ತಿಲ್ಲದೆ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಹಿಂಗೆ ನಮ್ಗೆ ಗೋಲ್ಸ್ಕೊತೆ ಜಾಸ್ತಿ ಓಡಾಡಿರಲ್ಲ ಗೈಸ್ ನಾವು. ಮನೆ ಬಿಟ್ಟರೆ ಕಾಲೇಜು, ಕಾಲೇಜ್ ಬಿಟ್ಟರೆ ಮನೆ ಆದರೆ ಹಿಂಗೆ ಆಗೋದು. ಎಕ್ಸಾಕ್ಟ್ಲಿ. ಕೊಡು, ನಾನು ಮ್ಯಾಪ್ ಇಟ್ಕೊತೀನಿ. ಕರೆಕ್ಟ್ ಬರ್ತಿದ್ದೀವ ನಾವೇನಾದರೂ? ಇಲ್ಲ ನೋಡಿ.
ನನಗೂ ಒಂದು ದಿವಸ ಹಂಗೆ ಪಿ ಡಿ ಸರ್ ಲೈಕ್ ಲಿಟ್ರಲಿ ಮನೆ ತನಕ ಕರ್ಕೊಬಂದು ಬಿಟ್ಬಿಟ್ಟು ಹೋಗಿದ್ರು ಅವಾಗೆಲ್ಲ. ಆ ಥರ ಸಡನ್ ಆಗಿ ಎಲ್ಲ ಸಿಗ್ತಾರೆ ಗೈಸ್. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರು ಇದು ಏನದು ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ತೆಕ್ಕೊಡೋರಲ್ಲ. ಮತ್ತು ಹಣ್ಣು ಕೂಡ ಪಪ್ಪಾಯ ಎಲ್ಲ ತೊಗೊಬರ್ತೀವಿ ಒಂದೊಂದ್ಸತಿ. ಆಮೇಲೆ ಏನು ಗೊತ್ತಾ ಗೈಸ್, ಸರ್ ಕಣ್ಣೀರೇ ಹಾಕೋಬಿಟ್ರು ಇವತ್ತು. ನಮ್ಗೆ ಒಂಥರ ಆಗೋಯ್ತು, ಕಣ್ಣಲ್ಲಿ ನೀರು ಮಾಡ್ಬಿಡ್ತು ಅವ್ರಿಗೆ. ಹೌದು ಎಂಥ ಬಾಡ್ಗುರು ಈ ಪಿ ಟಿ ಮಾಸ್ಟರ್ ಮತ್ತು ಚಿಲ್ಡ್ರನ್ದು ಅಂತ ಅನ್ನಿಸ್ತು. ಯಾವ ಸರ್ ಆದ್ರೂ ಹಂಗೆ ಇರ್ತಾರ? ನನಗಂತೂ ನಾನು ನೋಡಿಲ್ಲಪ್ಪ, ನಮ್ಮ ಕಾಲೇಜಲ್ಲಾಗಲಿ ಎಲ್ಲರೂ ಫೇವ್ರೇಟ್ ಆಗಿರ್ತಾರೆ, ಬಟ್ ಪಿ ಟಿ ಸರ್ ಮಾತ್ರ ಬೇರೆನೇ ಲೆವೆಲ್. ಪ್ರಸಾದ್ ಸರ್ ಅಂತೂ ಇನ್ನು ಅವರಂತೂ ಗುರುಪ್ರಸಾದ್ ಸರ್ ಕೂಡ ನನಗೆ ತುಂಬ ಇಷ್ಟ. ಅವ್ರ ಬಂದಿರೋ ಸರ್ ಏನೋ ಗೊತ್ತಿಲ್ಲ, ಈ ಹುಡುಗಿಗೆ ನಮಗೆ ಸರ್ಗಳೇ ಇಷ್ಟ ಆಗ್ತಾರೆ ಅನ್ಸುತ್ತೆ ಜಾಸ್ತಿ. ಶ್ರೀನಿವಾಸು ಇಷ್ಟ ಆಗ್ತಿದ್ರು ಅಂದರೆ ಇಷ್ಟೇ ಗೈಸ್. ಅಷ್ಟೇ. ನಾನು ಹೊಟ್ಟೆ ಮನೆಗೆ, ಅವಳು ಹೊರಟ್ರ ಮನೆಗೆ. ಹಾಂ, ನಮ್ಮ ಮನೆಗೆ ಯಾವಾಗ ಸಿಗ್ತಾಳೋ ಯಾವಾಗ ಸಿಗ್ತೀನೋ ಗೊತ್ತಿಲ್ಲ. ಡ್ರಾಪ್ ಹಾಕಿದ್ಲು ಅಷ್ಟೇ. ಬಾಯ್. ಬಾಯ್ ಬಾಯ್ ಟು ಮೈ ಬ್ಲಾಗ್. ಬಾಯ್. ನನ್ನ ಫ್ರೆಂಡ್ಗೆ ಬಾಯ್ ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ಚಂದ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಮದುವೆ ಅಂದರೆ ರಿಸೆಪ್ಷನ್ ಮುಗೀತು. ಐ ಡೋಂಟ್ ನೋ ನಾಳೆ ಮದುವೆಗೆ ಹೋಗ್ತೀನೋ ಇಲ್ವೋ, ಐ ಡೋಂಟ್ ನೋ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಕೈ ಎತ್ತಿದ್ದಾರೆ. ಅಕಸ್ಮಾತ್ ಹೋಗಂಗಿದ್ರೆ ಪಕ್ಕ ನಾನು ಹೋಗ್ತೀನಿ. ಅಲ್ಲಿ ಮಧ್ಯದಲ್ಲಿ ನನ್ನ ಫ್ರೆಂಡ್ ಕೂಡ ತುಂಬ ಎಂಕರೇಜ್ ಮಾಡಿದ್ಲು. ಆ್ಯಂಡ್ ಇನ್ನೊಂದು ಫ್ರೆಂಡ್ ಫುಲ್ ರೋಸ್ಟ್ ಮಾಡೋಕ್ಕಿದೆ ನನ್ನ, ಗುಂಡಕ್ಕಾಗಿದ್ದೀನಿ ಅಂತ. ಅಷ್ಟೆ, ಇನ್ನೇನಿದೆ. ಈಗ ಮೇಕಪ್ ರಿಮೂವ್ ಮಾಡಿ ಹಚ್ಕೊಳ್ಳೋದು. ದಟ್ ವಾಸ್ ಕ್ರೇಜಿ ಗೈಸ್. ಇವತ್ತಿನ ದಿನ ಮಾತ್ರ ಕ್ರೇಜಿಯಾಗಿತ್ತು. ಆ್ಯಂಡ್ ಎಷ್ಟು ನಕ್ಕಿದ್ದೀನಿ ಅಂದರೆ ಹೊಟ್ಟೆ ಹಿಡ್ಕೊಂಡು ನಕ್ಕಿದ್ದೀನಿ. ಆ್ಯಂಡ್ ಚೀಕ್ಸ್ ಎಲ್ಲ ನೋಡ್ಬಿಟ್ಟಿತ್ತು, ಅಷ್ಟು ನಕ್ಕಿದ್ದೀನಿ. ಅನ್ಫಾರ್ಚುನೇಟ್ಲಿ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಲೈಕ್ ಸ್ವಲ್ಪ ಶೈ ಇದೆ. ಆ್ಯಂಡ್ ಆಲ್ಸೋ ಆ ಮೊಮೆಂಟಿಗೆ ನಾನು ಲಿವ್ ಮಾಡಾಗಾದ್ಮೇಲೆ ವೀಡಿಯೋ ಮಾಡಿಲ್ವಿ ಅನ್ಕೋತಿದ್ದೆ. ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಚೆನ್ನಾಗಿತ್ತು, ಒಳ್ಳೆ ಡೆಕೋರೇಷನ್, ಒಳ್ಳೆ ಊಟ, ಚೆನ್ನಾಗಿತ್ತು ಮದುವೆ. ಆ್ಯಂಡ್ ಭೂಮಿಕಾ, ನೀನೇನಾದರೂ ಈ ವ್ಲಾಗ್ ನೋಡ್ತಿದ್ದೆ, ನಿಜವಾಗ್ಲೂ ಆ ಸ್ಯಾರಿ ಕಲರ್ ಕ್ರೇಜಿಯಾಗಿತ್ತು. ಡಿಫ್ರೆಂಟಾಗಿ ಟ್ರೈ ಮಾಡಿದ್ಯಾ, ನೈಸ್, ಐ ಲೈಕ್ ಇಟ್. ನಾವು ಅದನ್ನೇ ಮಾತಾಡ್ಕೊತಿದ್ವಿ ಅಲ್ಲ, ಕ್ಯೂವಲ್ಲಿ ನಿಂತಿದ್ದೆ ಸ್ವಲ್ಪ ಹೊತ್ತು. ಅವಾಗ ಈ ಸ್ಯಾರಿ ಡಿಫ್ರೆಂಟಾಗಿದೆ ಅಂತ ನಾನೇ ಮೋನಿಕಾ. ಇಟ್ ವಾಸ್ ಲೈಕ್ ಸಕ್ಕತ್ತಾಗಿ ಇತ್ತು. ಆ್ಯಂಡ್ ಹಲ್ದಿನೂ ಚೆನ್ನಾಗಿತ್ತು, ಫೋಟೋಸು. ಅಷ್ಟೇ. ಹ್ಯಾಪಿ ಮ್ಯಾರಿಡ್ ಲೈಫ್, ಚೆನ್ನಾಗಿರಲಿ ನಿಮ್ಮ ಲೈಫು, ದೇವರು ಒಳ್ಳೇದು ಮಾಡಲಿ, ಬ್ಲೆಸ್ಸಿಂಗ್ಸ್ ಇರಲಿ ದೇವ್ರದ್ದು. ಅಷ್ಟೇ ಗೈಸ್, ಇನ್ನೇನಿದೆ. ಆ್ಯಂಡ್ ಮೋನಿಕಾ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಗೈಸ್ ನನಗೆ. ಯಾಕಂದರೆ ತುಂಬ ದಿವಸ ನನಗೆ ಎಷ್ಟು ಮೋಟಿವೇಟ್ ಮಾಡ್ತಿದ್ಲು ಅಂದರೆ ವ್ಲಾಗ್ ಮಾಡೋಕ್ಕೆ. ಟ್ರಸ್ಟ್ ಮೀ, ಇದರ ಫ್ರೆಂಡ್ಸ್ ಇರಬೇಕು ಗೈಸ್. ಏನಿಲ್ಲ, ಮನಸ್ಸಿಂದ ಮಾಡೋ ಆಗುತ್ತೆ, ತಗೋ. ನಾನೇ ಒಂದೆರಡು ಸತಿ ನರ್ವಸ್ ಆಗ್ತಿತ್ತು ಗೈಸ್, ಬಿಕಾಸ್ ಅಲ್ಲಿ ತುಂಬ ಜನ ಇರ್ತಾರಲ್ಲ. ಶಿ ವಾಸ್ ಲೈಕ್ ತಗೋ ಮಾಡು ಆ ಥರ ಅಂತ. ಮೇ ಬಿ ಈ ಜರ್ನಿ ನನ್ನದು ಸ್ಟಾರ್ಟ್ ಆದರೆ ಅವಳು ಕೊಟ್ಟಿದ್ದು ಹೋಪಿಂದನೇ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅಷ್ಟು ಜನದ ಮಧ್ಯೆ ಆಲ್ಸೋ ಲೈಕ್ ಕ್ಯಾಮ್ರನ್ ತೆಗ್ದು ಮಾತಾಡಿ ಗೈಸ್. ಸ್ಟೇಜ್ ಮೇಲೆ ಮಾಡೋದು ಬೇರೆ, ಬಟ್ ರಿಯಲ್ ಆಗಿ ವ್ಲಾಗ್ ಮಾಡೋದು ಬೇರೆ ಗೈಸ್. ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಇಟ್ ವಾಸ್ ನಾಟ್ ಈಸಿ ಫಾರ್ ಮೀ. ಆ್ಯಂಡ್ ದಟ್ಸ್ ಆಲ್ ಗೈಸ್. ಮದುವೆ ಚೆನ್ನಾಗಿತ್ತು, ಮಂಟಪ ಚೆನ್ನಾಗಿತ್ತು, ಹುಡುಗ ಇಬ್ಬರು ಚೆನ್ನಾಗಿದ್ರು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಥ್ಯಾಂಕ್ ಯು ವರ್ಷ, ನಮಗೆ ಅರ್ಧ ಮುಗಿದ್ಮೇಲೆ ಈಸಿ ಮಾಡಿಕೊಟ್ಟಿದ್ದಕ್ಕೆ ಸ್ಟೇಜ್ ಮೇಲೆ ಹೋಗೋಕ್ಕೆ. ಭೂಮಿಕಾ ಮಹರ್ಷ. ಓಕೆ, ಆ್ಯಂಡ್ ದಟ್ಸ್ ಆಲ್. ಎಲ್ಲ ಚೆನ್ನಾಗಿತ್ತು. ಸೂಪರ್ ಡೇ ಆ್ಯಂಡ್ ಮೆಮೊರಬಲ್ ಡೇ. ಗುಡ್ ನೈಟ್ ಗೈಸ್, ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.